ಬೇಕೇ ಬೇಕು. ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಅಂತ ಇನ್ನು ನಿಮ್ಗೆ ಗೊತ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಆಯ್ತು, ನೀನೇ ಅವ್ನ ಈಚೆ ಕಳಿಸ್ತೀಯ. ನೀನು ಬಾ, ನಿಮ್ಮ ಅಮ್ಮನ್ನೂ ಕರ್ಕೊಂಬ, ಆಗಿದ್ದಾಗ್ಲಿ ನಿಮ್ಮ ಅಕ್ಕನ್ನೂ ಕರ್ಕೊಂಬಾರೇಲಿ. ಏನ್ ಗುರು ಇಲ್ಲಿ? ಸರ್, ಬೆಳಿಗ್ಗೆ ಅವ್ನ ಅರೆಸ್ಟ್ ಮಾಡ್ದಾಗ್ಲೇ ಅನ್ಕೊಂಡೆ. ಏನಂತ? ಏನೋ ಕಾದಿದೆ ಅಂತ. ವೇಟ್ ಅ ಮಿನಿಟ್. ಅವನೇನೋ ನೀನು? ನನ್ನ ಹೆಸರೇ ನಾನು ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ? ನನ್ನ ಹೆಸರೇ ನಾನಾ? ನಾನಿಲ್ಲಿರುವಾಗ ಇನ್ಯಾವನು ನಾನು ಲೈ? ಓಹೋ, ಏನ್ ಗುರುಗಳೇ, ಊಟ ಆಯ್ತಾ? ಉಣಿಸ್ಬಾರಲಿ. ಬೆಳಿಗ್ಗೆ ಟಿಫನ್ ಕೊಡೋವಳೆ ಗತಿ ಇಲ್ಲ, ಇನ್ನು ಊಟ ಯಾವಳು ಕೊಡ್ತಾಳಲೈ? ಅಲ್ಲ, ಇದು ಮಾರ್ಕೆಟ್ ಮಾಲ, ಮಂತ್ರಿ ಮಾಲ, ಕನ್ಫರ್ಮ್ ಮಾಡ್ಕೊಂಡ್ಬಿಡ. ಚಚ್ಚಿ ಬಿಸಾಕು. ಯಾವ ನನ್ನ ಮಗನೋ ನಿನಗ ಆ ಹೆಸರಿಟ್ಟಿದ್ದು ಲೈ? ನಮ್ಮಪ್ಪ ಚುಚ್ಚಿ ಬಿಸಾಕು. ಚಿಕ್ಕಮ್ಮ, ಪ್ಲೀಸ್ ನನಗೋಸ್ಕರ ನಿನ್ ಟೈಮ್ ನ ವೇಸ್ಟ್ ಮಾಡ್ಕೋಬೇಡ. ನೋಡು, ನನ್ಗೆ ಈ ಕಥೆ ಎಲ್ಲ ಬೇಕಾಗಿಲ್ಲ. ಇನ್ನೊಂದ್ಸಲ ನನ್ ಹಿಂದೆ ಬರ್ಬೇಡ. ಅಕಸ್ಮಾತ್ ಬಂದ್ರೆ ಮರಳಿನ ಮೇಲೆ ಕಡಲಿನ ಶಾಯಿ ಬರೆದ ಹಾಗೆ ಸಾಲೊಂದ ಮನಸಲೀಗ ಮಿಂಚಿನ ಹಾಗೆ ಮೂಡಿದ ಭಾವ ಆನಂದ. ಓಕೆ ಫಿಕ್ಸಾ? ಈ ಜಗತ್ತಲ್ಲಿ ದುಡ್ಡಿಲ್ಲ ಅಂದ್ರೆ ಅಮ್ಮನಿಗ್ ಮಗ ಆಗಲ್ಲ, ಹೆಂಡತಿಗ್ ಗಂಡ ಆಗಲ್ಲ, ಅಣ್ಣನಿಗ್ ತಮ್ಮ ಆಗಲ್ಲ, ಮಕ್ಕಳಿಗೆ ಅಪ್ಪ ಆಗಲ್ಲ, ಪ್ರಾಣಕ್ ಪ್ರಾಣ ಕೊಡ್ತೀವಿ ಅನ್ನೋ ಸ್ನೇಹಿತರು ಆಗಲ್ಲ, ಯಾರು ಆಗಲ್ಲ. ಅಷ್ಟೇ ಯಾಕೆ ಅವನಿಗೆ ಅವನ್ನೇ ಸಹಿಸ್ಕೊಳಕ್ ಆಗಲ್ಲ.